ಹಾಯ್ ಫ್ರೆಂಡ್ಸ್, ಬರ್ಡ್ಸ್ ಫಿಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೋಜ್ರನ್ನು ಯಾಮರ್ಸಿ ದುಡ್ಡು ತಗೊಂಡು ಹೋಗಿದ್ದು ಇದೇ ಛಾಯಾ ಅಂತ ಗೊತ್ತಾಗಿ ಛಾಯಾ ಮನೆಗೆ ಸೂರ್ಯ ಬಂದು ಗಲಾಟೆ ಮಾಡ್ತಿರ್ತಾನೆ. ಆಗ ಛಾಯಾ, ಯಾಕೆ ಹೀಗೆ ಮಾಡ್ತಿದ್ದೀರಾ ಸೂರ್ಯ ಅವರೇ, ನೀವು ಮಾತಾಡ್ತಾ ಇರೋದು ಯಾವುದು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ, ಸರಿ ಅರ್ಥ ಆಗೋ ರೀತಿನೇ ಒಂದು ಪ್ರಶ್ನೆ ಕೇಳ್ತೀನಿ, ನಿನಗೆ ಮನೋಜು ಯಾರು ಅಂತ ಗೊತ್ತಾ ಅಂತ ಸೂರ್ಯ ಕೇಳ್ತಾನೆ. ಮನೋಜನ್ನ ಅಂತ ಆಶ್ಚರ್ಯದಿಂದ ಛಾಯಾ ಕೇಳ್ತಿರ್ಬೇಕಾದ್ರೆ, ಯಾಕೆ ಮರ್ತೋಯ್ತಾ, ನಿನ್ನ ಹಳೇ ಲವ್ವರು ಮನೋಜು ಅಂತ ಸೂರ್ಯ ಹೇಳ್ದಾಗ ಛಾಯಾ ಏನೂ ಮಾತಾಡದೆ ಸುಮ್ಮನೆ ಹಾಗೆ ನಿಂತಿರ್ತಾಳೆ. ಆಗ ಸೂರ್ಯ, ಅದೇ ಅಲ್ವಾ, ಒಬ್ನೋ ಇಬ್ನೋ ಆಗಿದ್ರೆ ಪರವಾಗಿರ್ಲಿಲ್ಲ, ನಿನಗೆ ಎಷ್ಟು ಜನ ಇದಾರೋ ಏನೋ ಅಂತ ಸೂರ್ಯ ಹೇಳ್ತಿರುವಾಗ, ಮಾತಿನ ಮೇಲೆ ನಿಗಾ ಇರ್ಲಿ ಸೂರ್ಯ ಅವರೇ ಅಂತ ಛಾಯಾ ಹೇಳ್ತಾಳೆ. ನಾನು ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ನೋ ಅದನ್ನೇ ಮಾತಾಡ್ತಾ ಇದ್ದೀನಿ. ನೀನೇನು ಪಾಪದ ಹುಡುಗಿ ಏನಲ್ಲ, ನೀನೇನೋ ಪಾಪದ ಹುಡುಗಿ, ಏನೂ ಗೊತ್ತಿಲ್ಲದೆ ಇರೋಳು, ಹೊರದೇಶದಿಂದ ಬಂದಿದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನ್ ಎಂಥ ದೊಡ್ಡ ಕಳ್ಳಿ ಅನ್ನೋದು ನನಗಿವಾಗ ಗೊತ್ತಾಗ್ತಾ ಇದೆ ಅಂತ ಸೂರ್ಯ ಹೇಳ್ತಿರುವಾಗ, ನೋಡಿ ಸೂರ್ಯ, ಬೇಡದಿರೋದನ್ನೆಲ್ಲ ಮಾತಾಡ್ತಾ ಇದ್ದೀರಾ ನೀವು ಅಂತ ಛಾಯಾ ಹೇಳ್ತಾಳೆ. ಸರಿ ಆಯ್ತು, ನಿನಗ್ ಬೇಕಾಗಿರೋದನ್ನೇ ಮಾತಾಡ್ತೀನಿ. ನಿನಗ್ ಮನೋಜುಗ್ ಗೊತ್ತು ತಾನೆ ಅಂತ ಸೂರ್ಯ ಕೇಳ್ದಾಗ, ಅವನಿಗೂ ನೀನಿಗೂ ಏನ್ ಸಂಬಂಧ ಅಂತ ಛಾಯಾ ಕೇಳ್ತಾಳೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು, ಇಬ್ರು ಮೈಯಲ್ಲೂ ಹರಿತಿರೋದು ಒಂದೇ ರಕ್ತ, ನನ್ನ ಅಣ್ಣ ಅವನು ಅಂತ ಸೂರ್ಯ ಹೇಳ್ದಾಗ, ಏನು ನಿನ್ನಣ್ಣನ ಅಂತ ಛಾಯಾ ಶಾಕ್ ಆಗ್ತಾಳೆ. ಹೌದು, ಒಬ್ಬನ್ನ ಯಾಮರ್ಸಿ ನಿನ್ ದೇಶ ಬಿಟ್ಟು ಓಡೋದ್ಯಲ್ಲ, ಅದೇ ಮನೋಜನ್ನ ತಮ್ಮ ನಾನು. ಅವನನ್ನ ಮರ್ತೋದಾ, ಅಥವಾ ಅವನ ಹತ್ರ ಎತ್ಕೊಂಡೋಗಿದ್ದೆಲ್ಲ ದುಡ್ಡು, ಅದನ್ನ ಮರ್ತೋಯ್ತಾ ಅಂತ ಸೂರ್ಯ ಕೇಳ್ತಾನೆ. ಆಗ ಛಾಯಾ, ಸುತ್ತಿ ಬಳಸಿ ಮಾತಾಡ್ಬೇಡ, ನೀನು ಮನೋಜನ್ ತಮ್ಮ ನೀನು ಅಷ್ಟೇ ತಾನೆ, ಇವಾಗ ನಿನಗೇನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ಯಾ ಅದನ್ನ ಡೈರೆಕ್ಟಾಗಿ ಕೇಳು ಅಂತ ಛಾಯಾ ಹೇಳ್ತಾಳೆ. ಆಗ ಸೂರ್ಯ, ನೀನ್ ಎತ್ಕೊಂಡು ಹೋಗಿದ್ದ ಇಲ್ಲ ದುಡ್ಡು ಅದು ಅವಂದಲ್ಲ ಅಂತ ಸೂರ್ಯ ಹೇಳ್ದಾಗ, ಗೊತ್ತು, ಅದು ನಿಮ್ಮಪ್ಪನ್ ರಿಟೈರ್ಮೆಂಟ್ ದುಡ್ಡಲ್ವಾ ಅಂತ ಛಾಯಾ ಕೇಳ್ತಾಳೆ. ಓ, ಎಲ್ಲ ಗೊತ್ತಾಗಿ ಎತ್ಕೊಂಡ್ಬಿಟ್ಟಿ ಆ ದುಡ್ಡನ್ನ. ನಮ್ಮಪ್ಪ ಯಾರನ್ನು ಯಾಮಾರ್ಸಿ ದುಡ್ದಿರೋದಲ್ಲ, ನಮ್ಮಪ್ಪ 35 ವರ್ಷ ಕಷ್ಟಪಟ್ಟಿರೋ ದುಡ್ಡದು ಅಂತ ಸೂರ್ಯ ಹೇಳ್ದಾಗ, ನಿಮ್ಮಪ್ಪನ್ ಯಾಮಾರ್ಸಿದ್ದು ನಾನಲ್ಲ, ನಿಮ್ ಅಣ್ಣ ಅಂತ ಛಾಯಾ ಹೇಳ್ತಾಳೆ. ಅವನ ಹತ್ರ ಎತ್ಕೊಂಡೋಗಿದ್ ನೀನೇ ತಾನೆ ಅಂತ ಸೂರ್ಯ ಕೇಳ್ದಾಗ ಛಾಯಾ ಏನೂ ಮಾತಾಡದೆ ಹಾಗೆ ನಿಂತ್ಕೊಂಡೇ ಇರ್ತಾಳೆ. ಅವನು ಓದಿರ್ಬೋದಷ್ಟೇ, ಆದ್ರೆ ಅವನಿಗಷ್ಟೊಂದು ಬುದ್ಧಿ ಇಲ್ಲ, ಅದಕ್ಕೆ ನಿನ್ನಂತವಳ ಹತ್ರ ಬಂದು ಯಾಮಾರ್ಸಿದಾನೆ ಅಲ್ವಾ. ಇಷ್ಟು ದಿವಸ ನನ್ನ ಕಾರಲ್ಲೇ ಸುತ್ತಾಡ್ತಿದ್ದೆ ನೋಡ್ದಾ, ವಿಧಿ ಅನ್ನೋದು ಇದಕ್ಕೇನೆ, ಹೆಂಗ್ ಬಂದ್ ನನ್ನ ಹತ್ರನೇ ತೆಗ್ಲಾಕೊಂಡೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಈಗ ನಿನ್ಗೇನ್ ಬೇಕಾಗಿರೋದು ಸೂರ್ಯ ಅಂತ ಛಾಯಾ ಕೇಳ್ದಾಗ, ಮನೋಜನ್ ಹತ್ರ ಎತ್ಕೊಂಡು ಹೋಗಿರೋದು 27 ಲಕ್ಷ, ನೀನು ಪೂರ್ತಿಯಾಗಿ ನನಗಿವಾಗ ಕೊಡ್ಬೇಕು ಅಂತ ಸೂರ್ಯ ಕೇಳ್ತಾನೆ. ಹಾ ಅಂತ ಕೈ ತೋರಿಸ್ತಿರ್ಬೇಕಾದ್ರೆ, ಹೋಗು ಪೊಲೀಸ್ ಹತ್ರ ಹೋಗ್ತೀಯಾ, ಹೋಗು, ನೀನ್ ಯಾರು ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ ಅಂತ ಸೂರ್ಯ ಹೇಳ್ತಾನೆ. ಅದನ್ ಕೇಳಿ ಛಾಯಾ ಬಿದ್ಬಿದ್ ನಗ್ತಾ ಇರ್ತಾಳೆ. ಅಲ್ಲ, ನಾನ್ಯಾಕೆ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಬೇಕು, ಇವಾಗ ನೀವು ಹೇಳ್ತಾ ಇರೋದು ಕೇಳ್ತಿದ್ರೆ ನನಗೆ ನಿಜವಾಗ್ಲೂ ನಗ್ಬರ್ತಿದೆ ಅಂತ ಛಾಯಾ ಹೇಳ್ದಾಗ, ಅಲ್ಲ, ನಿನ್ ಕದ್ದೋಗಿರೋ ದುಡ್ಡನ್ನ ಕೇಳಿದ್ರೆ ನಿನಗೆ ನಗ್ಬರ್ತಿದ್ಯಾ, ಮರ್ಯಾದೆಗೆ ನಮ್ ದುಡ್ಡು ಕೊಟ್ಬಿಡು, ಇಲ್ಲಾಂದ್ರೆ ಬೇರೆ ರೀತಿಯಾಗ್ಬಿಡತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಛಾಯಾ, ಸೂರ್ಯ ಸುಮ್ನೆ ಏನೇನೋ ಮಾತಾಡ್ಬೇಡಿ, ಆ ದುಡ್ಡನ್ನ ನಾನು ಯಾವಾಗ್ಲೂ ಅವ್ರ ಹತ್ರ ಕೊಟ್ಟೇ ಆಯ್ತೋ ಅಂತ ಹೇಳ್ದಾಗ, ನನ್ ಕಿವಿಗೆ ಹೂ ಇಡೋದಕ್ಕೆ ಬರ್ಬೇಡ ನೀನು ಅಂತ ಸೂರ್ಯ ಹೇಳ್ತಾನೆ. ಆಗ ಛಾಯಾ, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ಸೂರ್ಯ ಅವರೇ, ನಾನು ಹೋದ್ಸಲಿ ಬಂದಾಗ್ಲೇ ಮನೋಜ್ ಆ ದುಡ್ಡನ್ನ ನನ್ನ ಹತ್ರ ಇಸ್ಕೊಂಡ, ಯಾಕೆ ನಾನು ಅವ್ರಿಗೆ ದುಡ್ಡು ಕೊಟ್ಟಿರೋ ವಿಷಯ ನಿಮ್ ಹತ್ರ ಹೇಳಿಲ್ವಾ ಅವನು ಅಂತ ಛಾಯಾ ಕೇಳ್ತಾಳೆ. ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಸೂರ್ಯ ಹೇಳ್ದಾಗ, ನಾನ್ಯಾಕೆ ಸುಳ್ಳು ಹೇಳ್ಬೇಕು, 27 ಲಕ್ಷ ಅಲ್ಲ, ಟೋಟಲ್ ಆಗಿ 30 ಲಕ್ಷ ತಗೊಂಡ್ರು, ಅದು ಬಡ್ಡಿನೂ ಸೇರ್ಸಿ. ಯಾಕೆ ನಿಮ್ಗೆ ಗೊತ್ತಿಲ್ವಾ ಹಾಗಾದ್ರ, ಅವನು ಯಾರಿಗೂ ಹೇಳಿಲ್ಲ ಅಂತಾಯ್ತು. ಅಲ್ಲ, ನಿಮ್ ಫ್ಯಾಮಿಲಿಲಿ ಯಾರಿಗೂ ಬುದ್ಧಿನೇ ಇಲ್ವಾ ಅಂತ ಛಾಯಾ ಕೇಳ್ದಾಗ, ಓವರ್ ಆಗಿ ಮಾತಾಡ್ಬೇಡ ನೀನು, ಆ ದುಡ್ಡನ್ನ ಯಾವಾಗ ಕೊಟ್ಟೆ ನೀನು ಅಂತ ಸೂರ್ಯ ಕೇಳ್ತಾನೆ. ಹೇಳ್ದೆ ಅಲ್ವಾ ಹೋದ್ಸಲಿನೇ ಬಂದಾಗ್ಲೇ ಕೊಟ್ಟೆ ಅಂತ, ನಿಮ್ ಅಣ್ಣ ನನ್ ನೋಡಿ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡು ಹೋಗಿ ದೊಡ್ಡ ಸಮಸ್ಯೆನೇ ಕ್ರಿಯೇಟ್ ಮಾಡ್ಬಿಟ್ಟ, ಅವತ್ತೇ ನಾನು 30 ಲಕ್ಷನ ಅವನಿಗೆ ಕೊಟ್ಬಿಟ್ಟೆ, ಲೀಗಲ್ ಆಗಿ ಸೈನ್ ಕೂಡ ಮಾಡ್ಸಿದ್ದೀನಿ ಅಂತ ಛಾಯಾ ಹೇಳ್ತಾಳೆ. ನಿಜ ಹೇಳ್ತಿದ್ಯಾ ನೀನು ಅಂತ ಸೂರ್ಯ ಕೇಳ್ತಾನೆ. ಅವತ್ತು ಸಾಕ್ಷಿಗೆ ಜಗತ್ತಿಗೆ ನೀನೇ ಸೈನ್ ಮಾಡಿರೋದು ಅಂತ ಛಾಯಾ ಹೇಳ್ದಾಗ, ಅವತ್ತು ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ ಸೈನ್ ಮಾಡಕ್ ಹೇಳಿದ್ದು ಇದಕ್ಕೇನಾ ಅಂತ ಸೂರ್ಯ ಕೇಳ್ತಾನೆ. ಹೌದು, ಇದೇ ಕೇಸ್ ಬಗ್ಗೆನೆ ಅಂತ ಛಾಯಾ ಹೇಳ್ತಾಳೆ. ಅದನ್ ಕೇಳಿ ಸೂರ್ಯನಿಗೆ ತುಂಬಾನೇ ಶಾಕ್ ಆಗತ್ತೆ. ನೀನ್ ಸುಳ್ಳು ಹೇಳ್ತಿಲ್ಲ ತಾನೆ ಅಂತ ಸೂರ್ಯ ಕೇಳ್ದಾಗ, ನಿನಗೆ ಅಷ್ಟೊಂದು ಡೌಟ್ ಇದ್ರೆ ಹೋಗಿ ಪೊಲೀಸ್ ಸ್ಟೇಷನಲ್ಲೇ ಕೇಳು, ಇನ್ಸ್ಪೆಕ್ಟರು ಎಲ್ಲ ಮಿಷನು ಹೇಳ್ತಾರೆ ಅಂತ ಛಾಯಾ ಹೇಳ್ತಾಳೆ. ಆಗ ಸೂರ್ಯ ಇದ್ರ ಬಗ್ಗೆನೂ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಇದೆಲ್ಲ ಗೊತ್ತಿಲ್ದೆ ದುಡ್ಡು ಕೊಡು ಅಂತ ನನ್ನ ಹತ್ರ ಬಂದು ಹೀರೋ ತರ ಮಾತಾಡ್ತಿದ್ಯಲ್ಲ ಅಂತ ಛಾಯಾ ಕೇಳ್ದಾಗ, ನೀನ್ ಹೇಳೋದನ್ನೆಲ್ಲ ಕೇಳ್ತಿದ್ರೆ ನನ್ಗಂತೂ ನಂಬಿಕೆನೇ ಬರ್ತಿಲ್ಲ
ಅಂತ ಸೂರ್ಯ ಹೇಳ್ದಾಗ, ಆದ್ರೆ ನೀನ್ ಹೇಳೋದ್ ಕೇಳ್ತಿದ್ರೆ ನನ್ಗಂತೂ ಒಂದು ಕನ್ಫರ್ಮ್ ಆಯ್ತು, ಅವ್ನು ಈಗ್ಲೂ ನಿನ್ ಫ್ಯಾಮಿಲಿನ ಯಾಮಾರ್ಸೋದು ಬಿಟ್ಟಿಲ್ಲ ಅಂತ. ನನ್ನ ಹತ್ರ ದುಡ್ಡು ವಸೂಲಿ ಮಾಡಿ ನಿಮ್ ಹತ್ರ ಹೇಳಿಲ್ವಾ ಅವನು ಅಂತ ಛಾಯಾ ಹೇಳ್ದಾಗ, ಇಲ್ಲ ಹೇಳಿಲ್ಲ ಅಂತ ಸೂರ್ಯ ಹೇಳ್ತಾನೆ. ನಾನಾದ್ರೆ 3ನೇ ವ್ಯಕ್ತಿ, ಆದ್ರೆ ಮನೋಜು ನಿಮ್ ಫ್ಯಾಮಿಲಿ ಅವನೇ. ನೀನೇ ಹೇಳ್ತಿದ್ದಲ್ಲ ಒಂದೇ ರಕ್ತ ಅಂತ, ಅವನೇ ನಿನ್ನನ್ನು ಯಾಮಾರ್ಸಿದಾನೆ, ಇನ್ನು ನಾನು ಯಾಮಾರ್ಸ್ಬಾರ್ದಾ ಅಂತ ಛಾಯಾ ಕೇಳ್ದಾಗ, ಹಾ ಓಡೋದು ಅವನಿನ್ನೂ ನಮ್ಮನ್ನು ಯಾಮಾರಿಸ್ತಾನೆ ಇದ್ದಾನೆ. ನಮ್ಮಪ್ಪನಿಗೆ ಸೇರ್ಬೇಕಾಗಿರೋ ದುಡ್ಡದು, ಅದನ್ನ ಕೊಡದೆ ನಮ್ಮಪ್ಪನಿಗಿನ್ನೂ ಯಾಮಾರಿಸ್ತಾನೆ ಇದ್ದಾನವನು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಸೂರ್ಯ ನಾನು ಯಾಕೆ ಮನೋಜನ್ ಬಿಟ್ಟು ಹೋದೆ ಅಂತ ಗೊತ್ತಾ ನಿಮಗೆ? ಅವನು ಅವ್ರ ಅಪ್ಪ ಅಣ್ಣ ತಮ್ಮ ಅಂತ ನೋಡದೆ ಎಲ್ಲರನ್ನೂ ಯಾಮಾರಿಸ್ತಿದ್ದ. ಹಾಗಿರುವಾಗ ನನ್ನನ್ನು ಒಂದಲ್ಲ ಒಂದ್ ದಿವಸ ಯಾಮಾರಿಸೋದಕ್ಕೆ ಎಷ್ಟೊತ್ತು ಬೇಕಾಗತ್ತೆ ಅವನಿಗೆ. ಅದಕ್ಕೆ ಅವನಿಗೂ ಮುಂಚೆ ನಾನೇ ಅವನನ್ನು ಯಾಮಾರಿಸಿ ಹೊರಟು ಹೋದೆ ಅಂತ ಛಾಯಾ ಹೇಳ್ತಿರ್ಬೇಕಾದ್ರೆ, ಇಂಥ ಕಚಡ ಕೆಲಸ ಮಾಡಿದಾನೆ ಅವನು ಅಂತ ಸೂರ್ಯ ಕೋಪ ಮಾಡ್ಕೊಂಡು, ಅವನೊಂದು ಅಂಗಡಿ ಓಪನ್ ಮಾಡಿದಾನೆ, ನನ್ನ ಪ್ರಕಾರ ಅದೇ ದುಡ್ಡಿಂದ ಅವನು ಓಪನ್ ಮಾಡಿರ್ಬೇಕು ಅಂತ ಅನ್ಸುತ್ತೆ. ನಾನು ಕೇಳ್ದಾಗ ನಮ್ಮ ಮಾವ ಕಳ್ಸಿದ ದುಡ್ಡು ಅಂತ ಹೇಳ್ದ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನಗೆ ಗೊತ್ತಿರೋ ಪ್ರಕಾರ ಮನೋಜನ್ಗೆ ಅಷ್ಟೊಂದೆಲ್ಲ ಬುದ್ಧಿನೇ ಇಲ್ಲ ಸೂರ್ಯ. ಇದಕ್ಕೆಲ್ಲ ಅವ್ನು ಶಂತಿನೇ ಕಾರಣ ಅನ್ಸುತ್ತೆ. ಆಕ್ಚುಲಿ ಪಾರ್ಲರಿಗೆ ಹೋದಾಗ ಅವಳೇ ನನ್ನನ್ನು ಲಾಕ್ ಮಾಡಿದ್ದು. ಸ್ಟೇಷನ್ನಲ್ಲಿ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಬಡ್ಡಿನೂ ಸೇರಿಸಿ 3 ಲಕ್ಷ ಇಸ್ಕೊಂಡ್ಲು. ನಿಮ್ ಅಣ್ಣಂಗಿಂತ ಅವಳೇ ತುಂಬ ಡೇಂಜರು ಅಂತ ಛಾಯಾ ಹೇಳ್ತಾಳೆ. ಹೌದು ಹೌದು, ನೀನು ಹೇಳ್ತಿರೋದು ಸರಿನೇ. ಇವತ್ತು ಇದೇ ಅವನಿಗೆ ಹಬ್ಬ, ನೀನು ನಿಜನೆಲ್ಲ ಬಂದು ಮನೇಲಿ ಹೇಳ್ಬಿಡು ಅಂತ ಸೂರ್ಯ ಕೇಳ್ಕೊಂಡಾಗ, ನಾನು ಯಾಕೆ ಬಂದು ಹೇಳಬೇಕು ಅಂತ ಛಾಯಾ ಕೇಳ್ತಾಳೆ. ನಾನು ಹೇಳಿದ್ರೆ ಅಲ್ಲಿರೋರು ಯಾರು ನಂಬೋದಿಲ್ಲ, ಆ ಮನೋಜು ಇನ್ನಾದ್ರೂ ಸುಳ್ಳು ಹೇಳಿ ಎಲ್ಲರನ್ನೂ ಯಾಮಾರಿಸ್ಬಿಡ್ತಾನೆ ಅಂತ ಸೂರ್ಯ ಹೇಳ್ದಾಗ, ಆಗ ಛಾಯಾ, ಸ್ಟೇಷನ್ನಲ್ಲಿ ಅವನಿಗೆ ದುಡ್ಡು ಕೊಟ್ಟಿರೋ ಪ್ರೂಫ್ ಇದೆಯಲ್ಲ, ಅದನ್ನು ತಗೊಂಡು ಹೋಗಿ ತೋರ್ಸು ಅಂತ ಹೇಳ್ದಾಗ, ಹೌದು ನನಗೆ ಗೊತ್ತಿರೋ ಪೊಲೀಸ್ ಅವರೊಬ್ರಿದ್ದಾರೆ, ಅವ್ರನ್ನ ಕೇಳಿ ಆ ಪೇಪರ್ನ ತಗೋಬೋದು. ಆದ್ರೆ ಆ ಪೊಲೀಸ್ ಅವನನ್ನ ನಾನೇ ಸೆಟ್ ಮಾಡ್ಕೊಂಡು ಬಂದು ಕರ್ಕೊಂಡು ಬಂದಿದ್ದೀನಂತ ನಮ್ಮಮ್ಮನ ಹತ್ರ ಸುಳ್ಳು ಹೇಳ್ಬಿಡ್ತಾನೆ. ನಮ್ಮ ಸಕ್ರೆ ಕೂಡ ಅದನ್ನ ಹೋಗಿ ನಮ್ಮಮ್ಮನ ಹತ್ರ ಹೇಳ್ಬಿಡ್ತಾರೆ. ಆದ್ರೆ ನೀನೇ ಡೈರೆಕ್ಟಾಗಿ ಬಂದು ನಿಜನೆಲ್ಲ ಹೇಳಿದೆ ಅಂತಂದ್ರೆ ಎಲ್ಲ ಸರಿ ಹೋಗುತ್ತೆ, ಅವನು ಸಿಕ್ಕಾಕೊಂಡ್ರೆ ಸಿಕ್ಕಾಕೋತಾನೆ ಅಂತ ಸೂರ್ಯ ಹೇಳ್ದಾಗ, ಆಗ ಛಾಯಾ ಯೋಚನೆ ಮಾಡಿ, ಸರಿ ಅವರಿಬ್ಬರಿಗೂ ಒಂದು ಲೆಕ್ಕ ಬಾಕಿ ಕೊಡೋದಿದೆ, ಅದನ್ನ ಅಲ್ಲಿಗೆ ಬಂದು ಡೈರೆಕ್ಟಾಗೆ ಕೊಡ್ತೀನಿ, ನಾನು ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ ಛಾಯಾ ಹೇಳ್ತಾಳೆ. ಆಗ ಸೂರ್ಯ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಈ ಕಡೆ ಮೀನಾ ಕುಸುಮ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾಳೆ. ಆಗ ಶಾಂತಿ, ಏನೇ ನಿಂದು ಇಷ್ಟೊತ್ತಾಯ್ತು ನೀಲೇ ಕೊಡ್ಲಿಲ್ಲ ಅಲ್ಲಿ ಅಂತ ಕೇಳಿದಾಗ, ಮೀನಾ ಹೋಗಿ ನೀರು ತಗೊಂಡು ಬಂದು ಶಾಂತಿಗೆ ಕೊಡ್ತಾಳೆ. ನಂತರ ಮೀನಾ, ಸರಿ ಆಯ್ತಮ್ಮ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದಾಗ, ಏನೇ ಇಲ್ಲಿ ನಡೆಯೋ ವಿಷಯನೆಲ್ಲ ನಿಮ್ಮಣ್ಣನ ಹತ್ರ ಹಂಗೆ ಹೇಳ್ಬಿಡ್ತೀಯ ಅನ್ಸುತ್ತೆ ಅಂತ ಶಾಂತಿ ಕೇಳ್ತಿರ್ತಾರೆ. ಅಯ್ಯೋ ಅತ್ತೆ, ಆ ರೀತಿಯೆಲ್ಲ ಏನೂ ಇಲ್ಲ ಅತ್ತೆ, ದುಡ್ಡು ಎತ್ಕೊಂಡು ಹೋಗಿದ್ರಲ್ಲ ಅದ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಅಮ್ಮ ಕೇಳ್ತಿದ್ರ ಅಷ್ಟೇ ಅತ್ತೆ. ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಮಮ್ಮ ಹೋಗಿ ಹಿಡ್ಕೊಂಡು ಬರ್ತಿದ್ಲಾ ಅಂತೆ ಅಂತ ಶಾಂತಿ ಕೇಳಿದಾಗ, ಇಷ್ಟೊಂದು ದುಡ್ಡನ್ನ ಕಳ್ಕೊಂಡಿದ್ದಾರಲ್ಲ ಅನ್ನೋ ಒಂದು ಕಾಳಜಿಯಿಂದ ಕೇಳ್ತಿದ್ದಾರಷ್ಟೇ ಅತ್ತೆ. ಹೌದೌದು, ದೊಡ್ಡದಂಡಿ ಕಾಳಜಿ ತೋರಿಸ್ತಿದ್ದಾರೆ. ನ್ಯೂಸ್ ಓದೋರ್ ತರ ಪ್ರತಿದಿನ ಇಲ್ಲಿ ಏನೇನ್ ನಡೀತದೋ ಅದನ್ನೆಲ್ಲ ನಿಮ್ ಹತ್ರ ಹೇಳ್ತಿದ್ಯಾ ಅಷ್ಟೇನೆ. ಇದಕ್ಕೆ ಕಣೆ ಹೇಳೋದು, ಹೆಣ್ಣನ್ನ ಇಂಥವ್ರ ಮನೆಯಿಂದ ತರಬಾರ್ದು ಅಂತ. ಗಂಡನ ಮನೇಲಿ ಏನೇನ್ ನಡೆಯುತ್ತೋ ಅದನ್ನೆಲ್ಲ ಅಪ್ಪನ ಮನೇಲಿ ಹಂಗೆ ಅಚ್ಚುಕಟ್ಟಾಗೆ ಹೇಳ್ಬಿಡ್ತಾರೆ. ಆದ್ರೆ ರೋಹಿಣಿ ನೋಡು, ಮಲೇಷ್ಯಾದಲ್ಲಿ ದೊಡ್ಡ ಕುಟುಂಬ ಅವ್ರದು, ಎಷ್ಟು ಒಳ್ಳೆ ಹುಡುಗಿ ಅವಳು, ಯಾರ ಹತ್ರನೂ ಒಂದ್ ಮಾತು ಹೇಳೋದಿಲ್ಲ ಅವಳು. ಮನೆ ವಿಷಯನ ಮನೇಲೇ ಇಟ್ಕೋತಾಳೆ. ಮನೋಜನ್ಗೋಸ್ಕರ ಒಳ್ಳೇದ್ ಮಾತ್ರ ಯೋಚನೆ ಬರ್ತಾಳೆ. ಅವಳು ಅವ್ರ ಅಪ್ಪನ ಹತ್ರ ದುಡ್ಡು ತಗೊಂಡು ಶೋರೂಮ್ ಬೇರೆ ಇಟ್ಕೊಟ್ಟಿದ್ದಾಳೆ. ಅವ್ನ್ ಮುಂದೆ ಬರೋದಿಕ್ಕೆ ಅವನಿಗೆ ಏನೇನ್ ಬೇಕು ಎಲ್ಲಾ ವ್ಯವಸ್ಥೆನೂ ಮಾಡ್ತಾ ಇದ್ದಾಳೆ. ಅವಳು ನೋಡಿದ್ರೆ ಕಲ್ತ್ಕೊಳ್ಳೆ ನೀನು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ, ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾತೆ? 30 ಲಕ್ಷ ರೂಪಾಯಿ ಕಳ್ಕೊಂಡ್ ಬಂದ್ರಲ್ಲ, ಅದ್ರ ಬಗ್ಗೆ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಅಂತ ಮೀನಾ ಕೇಳಿದಾಗ, ಏನೇ ನೀನು, ಅದೇನೆ ನಿಮ್ಮ ಅಪ್ಪನ ಮನೆ ದುಡ್ಡೇನೆ, ಅವ್ರ ದುಡ್ಡು ಅವ್ರು ಕಳ್ಕೊಂಡ್ರು. 30 ಲಕ್ಷ ಅಷ್ಟೇ ಅಲ್ಲ, ಅವ್ರ ಅಪ್ಪನ ಹತ್ರ ರೋಹಿಣಿ ದುಡ್ಡು ಕೇಳಿದ್ರೆ 1 ಗಂಟೆಲಿ ಅದನ್ನ ಅರೇಂಜ್ ಮಾಡಿ ಕಳಿಸ್ಬಿಡ್ತಾರೆ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ, ಸೂರ್ಯ ಅಷ್ಟರಲ್ಲೂ ಮನೆಗ್ ಬರ್ತಾನೆ. ಮೀನಾ, ಮನೇಲೆಲ್ಲಾರು ಇದ್ದಾರಾ ಅಂತ ಸೂರ್ಯ ಕೇಳಿದಾಗ, ಹೂರಿ ಇದ್ದಾರೆ, ನೀವು ಹೋಗಿದ್ ಕೆಲ್ಸ ಏನಾಯ್ತ್ರಿ ಅಂತ ಮೀನಾ ಕೇಳಿದಾಗ, ಹೇಳ್ತೀನಿರು ಅಂತ ಹೇಳಿ ಮನೇಲಿರೋರನ್ನೆಲ್ಲರನ್ನೂ ಆಚೆ ಕರಿತಾನೆ ಸೂರ್ಯ. ಯಾಕಪ್ಪ ಸೂರ್ಯ ಏನಾಯ್ತು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪ ಬಂದ್ ಕೂತ್ಕೊಳ್ಳಪ್ಪ, ನಂತರ ಸಕ್ರೆ ನೀನು ಬಂದು ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳಿ ಶಾಂತಿನ ರಂಗನಾಥ್ ಪಕ್ಕ ಕರ್ಕೊಂಡು ಬಂದು ಕೂರಿಸಿ, ಅಕ್ಕಪಕ್ಕ ಕರೆಕ್ಟಾಗಿ ಕೂತಿದ್ದೀರಾ, ಇಬ್ರು ಜಡ್ಜ್ಗಳು, ಮುಂದೇನಾದ್ರೂ ಒಂದು ಟೇಬಲ್ ಬೇಕಲ್ಲ ಅಂತ ಹೇಳಿ ಡೈನಿಂಗ್ ಟೇಬಲ್ನ ಮುಂದೆ ತಂದಿಟ್ಟು ಎಲ್ಲ ರೆಡಿ ಮಾಡ್ತಿರ್ತಾರೆ. ಆಗ ಮನೋಜ್ ಬಂದು, ಏನಿದು, ಏನ್ ಮಾಡ್ತಾ ಇದ್ದಾನೆ ಇವನು ಅಂತ ಸೂರ್ಯನೇ ನೋಡ್ತಿದ್ರೆ, ಕಟ್ಟ ಕಡೆಯಲ್ಲಿ ಅಪರಾಧಿನ ನಿಲ್ಸೋ ರೀತಿ ಸೂರ್ಯ ಎಲ್ಲದನ್ನು ರೆಡಿ ಮಾಡಿ, ಮನೋಜು ಬಾರೋ ಇಲ್ಲಿ ನಿಂತ್ಕೊಳ್ಳು ಅಂತ ಸೂರ್ಯ ಕರಿತಾನೆ. ನಾನ್ಯಾಕೆ ಬಂದು ನಿಂತ್ಕೊಳ್ಳಿ, ಏನೋ ಒಳ್ಳೆ ಅಪರಾಧಿ ಥರ ನಿಲ್ಸ್ತಿದ್ಯಾಲೋ ಅಂತ ಮನೋಜು ಕೇಳ್ತಾನೆ. ಆ ಅಪರಾಧಿನ ಅಲ್ವೇನೋ ಪೆಂಗ್ವಿನೋ, ಅದಕ್ಕೆ ನಿಲ್ಸ್ತಾ ಇರೋದು, ಬಾರೋ ಅಂತ ಕರೆದಾಗ, ಯಾಕೆ ಸೂರ್ಯ ಅವರೇ ಈ ರೀತಿ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳಿದಾಗ, ಪೌಡರ್ 1 ನಿಮಿಷ ಇರು ಅಂತ ಹೇಳಿ ಏನ್ ಮಾಡ್ದು, ಇಲ್ಲಿ ಒಂದೇ ಒಂದು ಕಟ್ಟಕಟ್ಟೆ ಮಾತ್ರ ರೆಡಿ ಮಾಡಾಕಾಯ್ತು, ಆದ್ರೆ ಇಲ್ಲಿ ಇಬ್ರು ಅಪರಾಧಿಗಳಿರೋದು. ಆದ್ರೆ ಸರಿ ಬಿಡು, ಪರವಾಗಿಲ್ಲ, ಅಲ್ಲೇ ಬಾರೋಲೆ ಮನೋಜು ಅಂತ ಹಿಡ್ಕೊಂಡು ಎಳ್ಕೊಂಡು ಬಂದು ನಿಲ್ಲಿಸ್ತಾನೆ ಸೂರ್ಯ. ಏನಪ್ಪ ಸೂರ್ಯ ಇದು, ಏನಂತ ಮೊದಲು ಹೇಳಯ್ಯ ಅಂತ ರಂಗನಾಥ್ ಅವ್ರು ಕೇಳಿದಾಗ,
ಅಪ್ಪ ಇದು ಒಂದ್ ರೀತಿ ಕೋರ್ಟ್ ತರಾನಪ್ಪ, ಇದಕ್ಕೆ ಸಕ್ರೆನೇ ಜಡ್ಜು ಅಂತ ಹೇಳ್ದಾಗ ಶಾಂತಿ ರಂಗನಾಥ್ ಅವ್ರ ಮುಖಾನೇ ನೋಡ್ತಾ ಅಯ್ಯೋ ಏನಾಗಿದೆ ಅವನಿಗೆ ಅಂತ ಕೇಳ್ತಿರ್ತಾಳೆ ಶಾಂತಿ. ಅದಕ್ಕೆ ಸೂರ್ಯ, ಹೌದಪ್ಪ, ಇವಾಗ ನಡೆಯೋದಕ್ಕೆಲ್ಲ ಅವರೇ ತೀರ್ಪು ಹೇಳಬೇಕು, ಇದಕ್ಕೆ ನಾನು ವಾದ ಮಾಡೋ ವಕೀಲ, ಆಮೇಲೆ ನೀನು ನನ್ನ ಕಕ್ಷದಾರನಪ್ಪ, ಆಮೇಲೆ ಇವನವನಲ್ಲ, ಇವನ್ ದೊಡ್ಡ ಅಪರಾಧಿ, ವಿಚಾರಣೆನ ಶುರು ಮಾಡದೇನಪ್ಪ ಅಂತ ಸೂರ್ಯ ಕೇಳ್ದಾಗ, ಈ ರೇವಣಿಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಏನ್ರಿ, ಅಥವಾ ಈ ತಲೆಗೇನಾದ್ರೂ ಎಟ್ಟು ಬಿದ್ದು ಏನಾದ್ರೂ ಹುಚ್ಚಿಡಿದಿದ್ಯಾ ಅಂತ ಶಾಂತಿ ರಂಗನಾಥ್ ಅವ್ರ ಹತ್ರ ಕೇಳ್ತಿರ್ತಾರೆ. ಆಗ ಸೂರ್ಯ, ವಿಚಾರಣೆ ಮುಗಿಯೋಷ್ಟೊತ್ತಿಗೆ ಯಾರ ತಲೆಗೆ ಏನಾಗುತ್ತೆ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ಬಿಡು ಸಕ್ರೆ ಅಂತ ಹೇಳ್ತಿರ್ತಾನೆ. ಏಯ್ ಮೊದಲು ವಿಷಯಕ್ಕೆ ಬರು ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಜಡ್ಜಮ್ಮ, ನನ್ನ ವಾದ ನಾನು ಮಂಡಿಸ್ತಾ ಇದ್ದೀನಿ. ನನ್ನ ಕಕ್ಷಿದಾರರಾಗಿರೋ ರಂಗನಾಥ್ ಅವರು ಸೆಂಟ್ರಲ್ ಗವರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. 35 ವರ್ಷ ರೈಲ್ವೆ ಇಂಜಿನ್ ವರ್ಕರ್ ಆಗಿ ಕೆಲಸ ಮಾಡಿ ಅವ್ರು ರಿಟೈರ್ಮೆಂಟ್ ಆಗ್ಬೇಕಾದ್ರ ಅವ್ರಿಗೆ 27 ಲಕ್ಷ ಸೆಟಲ್ಮೆಂಟ್ ದುಡ್ಡು ಬಂತು. ಇದೆಲ್ಲ ಗೊತ್ತಿರೋದೇ ಅಲ್ವೇನೋ ಅಂತ ರವಿ ಹೇಳ್ತಾನೆ. ಆಗ ಸೂರ್ಯ, ಆರ್ಡರ್ ಆರ್ಡರ್, ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಹೇಳ್ದಾಗ, ರವಿ, ಅವ್ರು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳಣ ಇರು ಅಂತ ಶ್ರುತಿ ಹೇಳ್ತಿರ್ತಾರೆ.